RTI ಮಾಹಿತಿ ಹಕ್ಕು ಅಧಿನಿಯಮ 2005. 2005ರಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆ ವೆಪನ್ ಕೊಟ್ಟೈತಿ ಸಾರ್ವಜನಿಕರಿಗೆ, ಅದ ಮಾಹಿತಿ ಹಕ್ಕು. ದೇಶಾದ್ಯಂತ ಭ್ರಷ್ಟಾಚಾರನ ತೆಗಿಬೇಕಾದ್ರೆ ಅದಕ್ಕೆ ಇರೋದು ಒಂದೇ ಒಂದು ಅಸ್ತ್ರ ಶಸ್ತ್ರ ಅಂದ್ರೆ ಅದು ಮಾಹಿತಿ ಹಕ್ಕು. 2005 ಏನು ಅಮೆಂಡ್ಮೆಂಟ್ ಆಯ್ತು, ಅದಕ್ಕಿಂತ ಮೊದಲು 2 ವರ್ಷ ಇದು ಚರ್ಚೆಗೆ ಹಾಕಿದ್ರು. ಬೇಕಾ ಬೇಡವಾ, ಏನ್ ಬೇಕು, ಏನಿರ್ಬೇಕು, ಏನ್ ಬೇಡ, ಏನ್ ಇರಬಾರ್ದು ಅನ್ನೋದನ್ನ ಚರ್ಚೆಗೆ ಹಾಕಿ ಕಟ್ಟ ಕಡೆದಾಗಿ ಮಾಹಿತಿ ಹಕ್ಕು ತಗೊಂಡು ಬಂದಿರೋ ಮಾಹಿತಿ ಹಕ್ಕಿನ ಮೂಲ ಉದ್ದೇಶ ಇಷ್ಟ: ಪಾರದರ್ಶಕತೆ ಇರಬೇಕು. ಹಂಗಾಗಿ ಪಾರದರ್ಶಕತೆ ಇರಬೇಕು. ಯಾವುದೇ ಸರ್ಕಾರ ಅಥವಾ ಸರ್ಕಾರ ಅನುದಾನಿತ ಅಥವಾ ಸರ್ಕಾರದಿಂದ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ 1 ರೂಪಾಯಿನೂ ಅನುದಾನ ತಗೊಳಕತೈತಿ ಅಂದ್ರ ಅದು ಅಂಡರ್ RTI ಬರ್ತೈತಿ. ಸರ್ಕಾರದ ಅನುದಾನ ವ್ಯರ್ಥ ಆಗ್ಬಾರ್ದು, ವೆಚ್ಚ ಆಗ್ಬಾರ್ದು, ಎಲ್ಲಿ ಹೋತು ಅನ್ನೋದನ್ನ ಸ್ಟ್ಯಾಟಿಸ್ಟಿಕ್ ಆಗಿ ಲೆಕ್ಕ ಕೇಳುವಂತ ಒಂದು ಲೆಕ್ಕ ಪರಿಶೋಧಕ ಅಂತನ ಅನ್ಬಹುದು ಇದು RTI. ತೀರಾ ಇತ್ತಿತ್ತಲಾಗಿ ಸದನದೊಳಗೆ ಸ್ವಲ್ಪ ಸದ್ದು ಮಾಡ್ತಿದ್ದು. RTI ಕಾರ್ಯಕರ್ತರು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿ ಯಾಕೆ ಮಹಾನುಭಾವರು ಆ ಥರ ಅಂದ್ರು ಗೊತ್ತಾಗವಲ್ದು. ಅದನ್ನ ಕುಲಂಕುಷವಾಗಿ ಅವರು ಅಭ್ಯಾಸ ಮಾಡಿಲ್ಲ ಅಂತನೂ ಅನ್ಬಹುದು ಅನ್ಸುತ್ತೆ. ಈ ರಾಜಕೀಯ ಪಕ್ಷದವರನ್ನ ಈ RTI ಅಡಿಯೊಳಗೆ ತರಬಹುದಾ ಅನ್ನೋದನ್ನು ಇನ್ನೂ ಚರ್ಚೆ ಆಗಕತೈತಿ. ಆ ಚರ್ಚೆ ಪೂರ್ಣ ಆಗಿಲ್ಲ. ತರಬೇಕಾ ಬೇಡವಾ ಅನ್ನೋದು. ಹೆಂಗ ಸರ್ಕಾರದ ಅನುದಾನ ಬಳಸ್ಕೊಳ್ಳೋ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಸಂಸ್ಥೆ RTI ಅಡಿಯೊಳಗೆ ಬರುತ್ತ, ಹಂಗ ರಾಜಕಾರಣಿಗಳಿಗೆ ಏನು ಫಂಡಿಂಗ್ ಆಗತ್ತಲ್ಲ, ಎಲ್ಲಿಂದ ಫಂಡಿಂಗ್ ಆತು? ಸಾರ್ವಜನಿಕರ ಹಣ ಅಥವಾ ಸಾರ್ವಜನಿಕರ ತೆರಿಗೆ ಹಣ ಆಗತ್ತದು ಅಂದಾಗ ಅದು ಕೂಡ ಪ್ರಶ್ನಾತೀತ ಅಲ್ಲ, ಆನ್ಸರೇಬಲ್ ಮಾಡಬೇಕು ಅನ್ನೋ ಕಾರಣಕ್ಕ ಅದನ್ನ RTI ಅಡಿಯೊಳಗೆ ತರೋ ಪ್ರಯತ್ನ ಮಾಡಿದ್ರು ಕೆಲವೊಂದಿಷ್ಟು ರಾಜಕಾರಣಗಳು ಅದಕ್ಕೆ ಒಪ್ತಾ ಇಲ್ಲ, ವಿರೋಧ ವ್ಯಕ್ತಪಡಿಸಕತ್ತಾರ. ಯಾಕಂತಂದ್ರ ನಾವು ಎಲ್ಲಿಂದ ಹೆಂಗೆ ಫಂಡಿಂಗ್ ರೈಸ್ ಮಾಡಿರ್ತೀವಿ ಅದರ ಮೂಲ ಸಾರ್ವಜನಿಕರಿಗೆ ಸಿಕ್ಬಿಡ್ತೈತಿ. ಅಂದ್ರೆ ನಮ್ಮ ಜುಟ್ಟು ಸಾರ್ವಜನಿಕರಿಗೆ ಸಿಕ್ಬಿಡ್ತೈತಿ. ನಮ್ಮ ರಾಜಕಾರಣಿಗಳ ಪವರ್ ಕಡಿಮೆ ಆಗತ್ತ ಅನ್ನೋದು ಅವ್ರಿಗೆ ಗೊತ್ತಲ್ಲ. ಹಿಂಗಾಗಿ ಅವರು ರಾಜಕೀಯ ಪಕ್ಷಗಳನ್ನ ಈ ಒಂದು RTI ಅಡಿಯೊಳಗೆ ತರಕ ಒಪ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಬರಬೇಕು, ಆದ್ರೆ 1-2 ವಿಷಯನ ಹೊರಗಿಟ್ಕೋಬಹುದು. ಒಂದು, ರಾಜಕೀಯ ಪಟ್ಟುಗಳು ಅಂದ್ರೆ ಅವ್ರು ಏನ್ ಆಕ್ಟಿವಿಟಿ ಮಾಡ್ತಿರ್ತಾರಲ್ಲ ಅದು, ಮತ್ತು ಅವರ ವೈಯಕ್ತಿಕ ವಿಚಾರನ ಹೊರಗಿಟ್ಟು ಎಲ್ಲಿಂದ ಯಾವ ಪಕ್ಷಕ್ಕೆ ಎಷ್ಟು ಫಂಡಿಂಗ್ ಬಂತು, ಆ ಬಂದಿರೋ ಫಂಡು ಯಾರ್ದು, ಸಾರ್ವಜನಿಕರದ, ಸಾರ್ವಜನಿಕ ತೆರಿಗೆ ಹಣನ ಅಥವಾ ಸರ್ಕಾರದ, ಒಂದು ಕಂಪನಿ ಅಥವಾ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಕೊಟ್ನಾ ಅನ್ನೋದನ್ನ ಮಾಹಿತಿ ಅಡಿಯೊಳಗೆ ತಂದ್ರಪ್ಪ ಅಂತಂದ್ರ ಇದಕ್ಕೆ ಇನ್ನೂ ಪಾರದರ್ಶಕತೆ ಜಾಸ್ತಿ ಸಿಗುತ್ತೆ. ಇದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ಕೊಟ್ಕೊಂತಾನು ಹೋಗ್ತೀನಿ ನಾನು. ಒಬ್ಬ ವ್ಯಕ್ತಿ ಒಂದು ಏರಿಯಾದೊಳಗೆ 3.5 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ರು. ಖರೀದಿ ಅಂದ್ರೆ ಸೇಲ್ ಆಫ್ ಅಗ್ರಿಮೆಂಟ್. ಬಹುಶಃ ಒಂದು 7 ಲಕ್ಷದೊಳಗೆ 3.5 ಎಕರೆ ಹೊಲ ಫೈನಲ್ ಮಾಡ್ಕೊಂಡಾರ. ಅದೇ ರೀತಿ 5 ಲಕ್ಷ ರೂಪಾಯಿ ಅವರು ಅಡ್ವಾನ್ಸ್ ಆಗಿ ಕೊಟ್ಟಾರ. ಅಂದ್ರೆ ಈ ಕಾಗದದೊಳಗೆ ಬರೀತಾರಲ್ಲ, 7 ಲಕ್ಷಕ್ಕೆ ನಾನು ನಿಮಗೆ ಕೊಡಲು ಒಪ್ಪಿರುತ್ತೇನೆ, ಅದೇ ರೀತಿ 5 ಲಕ್ಷ ನೀವು ನಮಗೆ ಸಂದಾಯ ಮಾಡಿದ್ದು, ಉಳಿದ 2 ಲಕ್ಷ ಹಣಗಳನ್ನು ನಾವು ಫಾರಂ 11A ಅಥವಾ ಫಾರಂ 10 ತಂದಾಗ ತಾವು 2 ಲಕ್ಷ ಕೊಟ್ಟು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬೇಕು ಅಂತಂದು ಏನು ಫಾರ್ಮಾಲಿಟೀಸ್ ಬರ್ತೈತಲ್ಲ ಬಾಂಡ್ ಒಳಗ, ಆ ತರ ಸೇಲ್ ಆಫ್ ಅಗ್ರಿಮೆಂಟ್ ಬರೆದು ಕೊಟ್ಟೈತಿ ಆ ಪಾರ್ಟಿ. ಯಾರು? ಹೊಲದ ವ್ಯಕ್ತಿ. ಕೊಟ್ಟಾಗ ಇವ್ರೇನ್ ಮಾಡ್ಯಾರ, ಸರಿ ಹಂಗಾದ್ರಂತೆ ಒಂದು 6-8 ತಿಂಗಳ 10 ತಿಂಗಳ ಸುಮ್ಮನೆ ಕೂತಾರ, ಯಾಕೋ ಪಾರ್ಟಿ ಬರೋವಲ್ದಲ್ಲ ಅಂತಂದು ಕಾಂಟ್ಯಾಕ್ಟ್ ಮಾಡ್ಯಾರ. ಇವರು ಸ್ವಲ್ಪ ಟೈಮ್ ದಬ್ಕೊಂತ ಹೋಗ್ಯಾರ, ಅಂದ್ರೆ ಟೈಮ್ ಡ್ರ್ಯಾಗ್ ಮಾಡ್ಕೊಂತ ಹೋಗ್ಯಾರ. ಅದು ಎಲ್ಲೋ ಒಂದೂವರೆ ವರ್ಷ ಟೈಮ್ ಆತು. ಅದಾದ್ಮೇಲೆ ಮತ್ತೆ ಕೇಳ್ಯಾರ, ಕರೆಕ್ಟ್ ರೆಸ್ಪಾನ್ಸ್ ಬಂದಿಲ್ಲ. ಏನು ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡೈತಲ್ಲ, ಈ ಪಾರ್ಟಿಗೆ ಡೌಟ್ ಬರಾಕತ್ತೈತಿ, ಇಷ್ಟು ದಿವಸನೂ ಬಿಡಬಹುದಾ? ಇವ್ರಿಗೆ ಹಣಕಾಸಿಂದು ಅರ್ಜೆಂಟ್ ಇದ್ರೆ, ರೊಕ್ಕದ ಅರ್ಜೆಂಟ್ ಇದ್ರೆ ಇವ್ರು ಇಮಿಡಿಯೇಟ್ ಎಲ್ಲಾ ಡಾಕ್ಯುಮೆಂಟ್ ರೆಡಿ ಇತ್ತು ಸರ್ ಅಂತ ಅನ್ಬೇಕಾಗಿತ್ತು. ಯಾಕೆ ಇವ್ರು ಬರೋವಲ್ರು ಅಂತ ಹೇಳಿ ಕ್ರಾಸ್ ಚೆಕ್ ವೆರಿಫೈ ಮಾಡೋಣ ಅಂತ ಅಂದಾಗ, ಯಾರೋ ಒಬ್ಬ ವ್ಯಕ್ತಿಗೆ ಕಳಿಸಿದಾಗ ಅವ್ರಿಗೆ ಗೊತ್ತಾಯ್ತು, ಜಸ್ಟ್ 3 ದಿವಸದ ಹಿಂದ ಬೇರೆಯವರಿಗೆ ಅವರು ಸೇಲ್ ಮಾಡಿ ಕೊಟ್ಟಾರ ಅನ್ನೋದು. ಯಾವ ಮೊದಲ ವ್ಯಕ್ತಿ ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡಾರ ಇವ್ರಿಗೆ ಬಿಟ್ಟು ಬೇರೆಯವರಿಗೆ ಜಾಸ್ತಿ ದುಡ್ಡು ಸಿಕ್ಕೈತಿ. 2 ವರ್ಷದ ಹಿಂದೆ ಏನ್ ಸೇಲ್ ಮಾಡಿದ್ರು ಅಥವಾ ಏನ್ ಸೇಲ್ ಆಫ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ಇಲ್ಲಿ ಸಿಕ್ಕಾಗ ಅವರು ಬೇರೆಯವ್ರು ಮಾರ್ಕೊಂಡ್ಬಿಟ್ರು. ಮಾರ್ಕೊಂಡಾಗೂ ಸಹ ಅವ್ರು ಏನ್ ಮಾಡ್ಬೇಕಾಗಿತ್ತು, ಇಲ್ಲ ಸರ್ ಏನೋ ತೊಂದ್ರೆ ತಪ್ಪತ್ರೆ ಮನ್ಯಾಗ ಹಂಗಂದ್ರು ಹಿಂಗಂದ್ರು, ಅದೇನೈತಿ ಒಂದ್ ಸ್ವಲ್ಪ ನಿಮ್ಮ ಅಮೌಂಟ್ ಜೊತೆಗೆ ಒಂದು ಕಾಂಪೆನ್ಸೇಷನ್ ತರ ಏನೋ ಒಂದು 4 ಜನ ಹಿರಿಯರು ಏನ್ ಕುಂತ್ ಮಾತಾಡ್ತಾರಲ್ಲ
ಆ ಪ್ರಕಾರ ಮಾತಾಡಿ ಸೆಟಲ್ಮೆಂಟ್ ಮಾಡಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇನ್ನೂವರೆಗೂ ಆ ವ್ಯಕ್ತಿ ಸೇಲ್ ಆಫ್ ಅಗ್ರಿಮೆಂಟ್ ಕೊಟ್ಟಿರೋರಿಗೆ ಅವ್ರ ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ. ಅಂದಾಗ ಸೇಲ್ ಆಫ್ ಅಗ್ರಿಮೆಂಟ್ ಬರೆಸ್ಕೊಂಡಿರೋ ವ್ಯಕ್ತಿ ಏನ್ ಹೇಳಿದ್ರು, ಏನ್ ಮಾಡೋಣ ಅಂತಂದ್ರು. ಆಯ್ತು, ಸಂಬಂಧಪಟ್ಟ ಒಂದು ವಕೀಲರಿಗೆ ಭೇಟಿ ಆಗಿರಿ ಅಂತ ನಾವು ಹೇಳಿದ್ವಿ. ಅವರು ವಕೀಲರ ಹತ್ರ ಹೋದ್ರು, ಅದನ್ನ ಕೇಸು ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಅದಕ್ಕಿಂತ ಬಿಫೋರ್ ಅವ್ರು ಏನ್ ಮಾಡಿದ್ರು ಅಂದ್ರೆ RTI ಒಳಗ ಮೊರೆ ಹೋದ್ರು. ಯಾವ ರೀತಿ ನಮಗ್ ಕೊಟ್ಟಿರೋ ಹೊಲನ ಬೇರೆಯವರಿಗೆ ಬರೆದು ಕೊಟ್ರಿ ಅಂತ ಹೇಳಿ ಸಬ್ ರಿಜಿಸ್ಟ್ರಾರ್ ಕೇಳಿದ್ರು, ತಹಶೀಲ್ದಾರ್ ಅವ್ರು ಕೇಳಿದ್ರು. ಸಮರ್ಪಕವಾದ ಉತ್ತರ ಅವ್ರಿಗೆ ಸಿಗಲಿಲ್ಲ. ಏನೇನೋ ಉತ್ತರ ಕೊಟ್ಕೋತ ಬಂದ್ರು. ಬಾಜು ಬರ್ಕೋತ ಹೋಗ್ತಾ 1 by 1 ಆದ್ಮೇಲೆ ಸ್ವಲ್ಪ ಮೇಲ್ ಹೋದ್ರು, ಅಂದ್ರೆ ಅಪೀಲ್ ಅಂತಾರಲ್ಲ, ಜಿಲ್ಲಾ ಕೇಂದ್ರಕ್ಕೆ ಹೋದ್ರು. ಅಲ್ಲಿಯೂ ಸಹ ಬಹುಶಃ ಅವರಿಗೆ ಸಮರ್ಪಕ ಉತ್ತರ ಸಿಕ್ಕಿಲ್ಲ ಅಂತ ಅನ್ಸುತ್ತ. ಯಾಕಂತಂದ್ರ ಹೈಯರ್ ಅಥಾರಿಟಿ ಆಗ್ತಾರಲ್ಲ, ಏನೋ ಒಂದು ನೈಸ್ ಮಾಡಿ ಕೂರಿಸಿ ಟೀ ಕಾಫಿ ಕುಡಿಸಿ ಕಳಿಸ್ಬಿಟ್ಟಿರಬಹುದು ಅಂತ ಒಂದು ಅಂದಾಜು. ಅಲ್ಲಿಂದ ಅವ್ರು ಹತಾಶರಾದ್ರು. ಯಾವಾಗ ಅವ್ರಿಗೆ ಮಾಹಿತಿ ಹಕ್ಕು ಅಡಿ ಒಳಗ ಮಾಹಿತಿ ಸಮರ್ಪಕ ಸಿಗಲಿಲ್ಲ, ಅವಾಗ ಪೇಚಾಡಿದ್ರು ಅವರು. ಆಯ್ತು ಸರ್, ನಾವು ಇನ್ನೇನು ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಹೇಳಿ ಸಿವಿಲ್ ಹೋಗ್ತೀನಿ ಅಂತಂದ್ರು. ಆಯ್ತು, ನಿಮ್ಮ ಅನುಕೂಲ ಅಂತ ಹೇಳಿದ್ವಿ. ಅದಾದ್ಮೇಲೆ ನಮಗೆ ರಿಕ್ವೆಸ್ಟ್ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದ ಮೇಲೆ ಟೈಮ್ ಮುಗಿಯಾಕತ್ತೈತಿ ಅನ್ನೋದು ಗೊತ್ತಾಗಿ ಆಯೋಗಕ್ಕೆ ಹೋಗ್ರಿ ಅಂತ ನಾವು ಹೇಳಿದ್ವಿ. ಯಾಕೆ ಈ ಪ್ರೋಸೆಸ್ ನಿಮಗೆ ನಾನು ಹೇಳಾಕತ್ತೀನಿ, ಸದನದೊಳಗೆ ಏನು ಸದ್ದಾತಲ್ಲ, RTI ಕಾರ್ಯಕರ್ತರ ಭ್ರಷ್ಟಾಚಾರದ ಪಿತಾಮಹ ಅಂತೇಳಿ, ಹಂಗಾಗಲ್ಲ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳೋದ್ರ ಜೊತೆಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಮೂಡಬೇಕು, ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂತ ಹೊಂಟೀನಿ. ಸರಿ, ಆ ವ್ಯಕ್ತಿಗೆ ಆಯೋಗಕ್ಕೆ ಹೋಗೋದಕ್ಕೆ ನಾವು ಹೇಳಿದ್ವಿ. ಇಲ್ಲ ಸರ್, ನಮ್ಗೆ ಸ್ವಲ್ಪ ಯಾಕೋ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂದಾಗ, ಸ್ವಲ್ಪ ನೀವೇ ಜವಾಬ್ದಾರಿ ತಗೊಳ್ರಿ ಅಂತ ಹೇಳಿದಾಗ ನೆಕ್ಸ್ಟ್ ಪ್ರೊಸೀಜರ್ನ ನಾವು ಅವ್ರಿಗೆ ಹೇಳ್ಬೇಕಾಯ್ತು. ಆ ಪ್ರೊಸೀಜರ್ ಬಹಳ ಲೆಂದಿ ಇತ್ತು. ಯಾವ ಒಂದು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಅವ್ರ ಮಾಹಿತಿ ಕೇಳಿದಾಗ ಸಮರ್ಪಕ ಮಾಹಿತಿ ಸಿಕ್ಕಿಲ್ಲ, ಅಲ್ಲಿಂದ 90 ದಿವಸ ಅನ್ನೋದ್ರೊಳಗ ಆಯೋಗಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ 88 ದಿವಸ ಅವರು ಸುಮ್ಮನೆ ಕೂತಿದ್ರು. ಜಸ್ಟ್ 2 ದಿವಸ ಉಳಿದಿತ್ತಲ್ಲ. ಸರ್, ದಯವಿಟ್ಟು ಏನಾದ್ರು ಮಾಡಿ ಅಂತಂದಾಗ ನಮ್ಗೆ ಟೈಮ್ ಸಿಗಲಿಲ್ಲ. ಅದನ್ನ ರೆಕಾರ್ಡ್ ಮಾಡಕ, ಅಂದ್ರೆ ಡೀಟೇಲ್ ಆಗಿ ನಿಮಗೆ ತೋರ್ಸಕ ಆಗಲ್ಲ. ಸಣ್ಣ ತೊಳಕಷ್ಟ ಇಲ್ಲಿ ಬಾಜು ಬರ್ತಿರ್ತಾವ ನೋಡ್ರಿ. ಎಷ್ಟು ಪೇಪರ್ಸ್ ಬೇಕು ಅಂತಂದ್ರೆ ಒಂದು ಸ್ಟ್ಯಾಟಿಸ್ಟಿಕ್ ಹಾಕಿ ನೀಟಾಗಿ ನಾವು ಒಂದು ಅರ್ಜಿ ಫಾರ್ಮ್ ರೆಡಿ ಮಾಡಿ ಇವ್ರಿಗೆ ಏನ್ ಅನ್ಯಾಯ ಆಗೈತಿ, ಆಗಿರೋ ಅನ್ಯಾಯನ ಸರಿಪಡಿಸಾಕ ಇವರು ಎಲ್ಲೆಲ್ಲಿ ಮಾಹಿತಿ ಹಾಕಿದ್ರು, ಹಾಕಿರೋ ಮಾಹಿತಿ ಇವ್ರಿಗೆ ಸರಿಯಾಗಿ ಕ್ರಮಬದ್ಧವಾಗಿ ಸಿಗ್ತಾ ಇಲ್ಲ, ಯಾರ್ಯಾರಿಗೆ ಮಾಹಿತಿ ಹಾಕಿದ್ರು ಲೆಟರ್ ಕರೆಸ್ಪಾಂಡೆನ್ಸ್ ಒಂದು ಆರ್ಡರ್ಲಿ ತಗೊಂಡ್ ಬಂದು ಇಷ್ಟೆಲ್ಲ ಆದ್ರೂ ಇವರಿಗೆ ಮಾಹಿತಿ ಸಮರ್ಪಕ ಸಿಕ್ಕಿಲ್ಲ, ಅಂದ್ರೆ ಇವರಿಗೆ ತೃಪ್ತಿದಾಯಕ ಮಾಹಿತಿ ಸಿಕ್ಕಿಲ್ಲ ಅನ್ನೋದನ್ನ ಕಾರಣ ಕೊಡ್ತಾ ಇರೋ 2 ದಿವಸ ಒಳಗ ಎಷ್ಟು ಒಂದಿಷ್ಟು ಪೇಪರ್ಸ್ ಇದ್ದು, ಸಾಧಾರಣ ಅಂದ್ರು 150 ಪೇಪರ್ಸ್ ಕಲೆಕ್ಟ್ ಮಾಡಿದ್ರು ಎಲ್ಲಾ ಕಡೆ ಮಾಹಿತಿ ಹಾಕಿ. ಆ 150 ಪ್ಲಸ್ ಈಗ ಒಂದು ನಾವೇನು ಆಯೋಗಕ್ಕೆ ಹೋಗ್ಬೇಕಲ್ಲ, ಅದರದ್ದು ಅರ್ಜಿ ಫಾರ್ಮ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗ ಸಪೋರ್ಟಿಂಗ್ ಕೆಲವೊಂದಿಷ್ಟು ಅರ್ಜಿಗಳು ಎಲ್ಲಾ ಸೇರಿದ್ರಂದ್ರ ಹೆಚ್ಚು ಕಡಿಮೆ 160-170 ಒಂದು ಫೈಲ್ ಆಗುತ್ತೆ. ಇಂಥ ಫೈಲು 3 ಸೆಟ್ ಮಾಡಬೇಕು. 3 ಸೆಟ್ ಮಾಡಿ ಆಯೋಗಕ್ಕೆ, ಅಂದ್ರೆ ಕಮಿಷನರ್, ಸ್ಟೇಟ್ ಕಮಿಷನರ್ಗೆ ನಾವು ಮತ್ತೆ ಮೇಲ್ಮನವಿ ಹಾಕ್ಬೇಕು. 1 ಅವರ್ ಕೂಡ ನಮಗ ಬಹಳ ಇಂಪಾರ್ಟೆಂಟ್ ಇತ್ತು. ಹಿಂಗಾಗಿ ಡೇ ನೈಟ್ ವರ್ಕ್ ಮಾಡಿ ಇನ್ ಟೈಮ್ ಒಳಗ ಆಯೋಗಕ್ಕೆ ನಾವು ಹಾಕಿವಿ. ಯಾಕೆ ಅವರು ತಳ ಅಧಿಕಾರಿಗಳು ಮಾಹಿತಿ ಕೊಡ್ಲಿಲ್ಲ, ಸಮರ್ಪಕ ಕೊಡ್ಲಿಲ್ಲ, ಮಾಹಿತಿ ಕೊಟ್ಟಾರ ಆದ್ರೆ ಸಮರ್ಪಕ ಮಾಹಿತಿ ಕೊಟ್ಟಿಲ್ಲ. ಇವರಿಗೆ ಸೇಲ್ ಆಫ್ ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದು ಖರೆ, ಇವರಿಗೆ ಮೋಸ ಮಾಡಿ ಬೇರೆಯವರಿಗೆ ಖರೀದಿ ಕೊಟ್ಟಿದ್ದು ಖರೆ, ಅದ್ರದ್ದು ಮೊಟೇಶನ್ ಕಾಪಿ ಬಂದೈತಿ. ಆದ್ರೆ ಇವ್ರಿಗೆ ಗೊತ್ತಾಗೈತೆ ಅಂತ ಹೇಳಿದ್ನಲ್ಲ, ಆಮೇಲೆ ಬೇರೆ ಒಬ್ಬ ವ್ಯಕ್ತಿ ಕಳಿಸಿ ಪತ್ತೆ ಹಚ್ಚಿದಾಗ ಇವ್ರಿಗೆ ಗೊತ್ತಾಯ್ತು ಅಂತ ಹೇಳಿದ್ನಲ್ಲ, ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡಿರೋ ವ್ಯಕ್ತಿಗೆ ಅವರು ಅಬ್ಜೆಕ್ಷನ್ ಹಾಕಿದ್ರು ಕೂಡ ತಹಸೀಲ್ದಾರ್ ಅವರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ ಆಗಿ, ಅಂದ್ರೆ ಆರ್ಡರ್ಲಿ ತಗೊಂಡ್ ಬಂದು ಆಯೋಗಕ್ಕೆ ಹೋಗ್ಬೇಕಾಗತ್ತಲ್ಲ, 2 ದಿವಸ ಸಾಲಲ್ಲ. ಈ ತರ ಪ್ರೊಸೆಸ್ ಮಾಡ್ಬೇಕಾತಂದ್ರೆ ನಮಗೆ ಏನು ಬೇಕು ಮಾಹಿತಿ, ಆ ಮಾಹಿತಿ ತಗೋಬೇಕಾದ್ರ ಮಾಹಿತಿ ಹಕ್ಕು ಅಡಿ ಒಳಗೆ ತಗೋಬೇಕಾಗತ್ತಲ್ಲ. ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ಬಾರ್ದಲ್ಲ. ಇವ್ರಿಗೆ ಬೇಕಾಗಿರೋ ಸಮರ್ಪಕ ಮಾಹಿತಿ ಹಕ್ಕೊಳಗ ಯಾಕೆ ಅಧಿಕಾರಿಗಳು ಕೊಡ್ತಿಲ್ಲ? ಇದನ್ನ 90 ದಿವಸ ಇನ್ನೇನು ಮುಗಿಯಾಕ ಬಂದಿತ್ತು, 2 ದಿವಸ ಟೈಮ್ ಇತ್ತು ಅಂತ ಹೇಳಿದ್ನಲ್ಲ ಆಯೋಗಕ್ಕೆ ಹೋಗಾಕ. ಅದಕ್ಕಿಂತ ಬಿಫೋರ್ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹಂತಗಳು ಇರ್ತಾವಲ್ಲ, ಸುಮಾರು 3 ರಿಂದ 4, 5, 6 ತಿಂಗಳ ಇವ್ರು ವರ್ಕ್ ಮಾಡ್ಯಾರ. ಆದ್ರ ಕೆಳ ಹಂತದೊಳಗೆ ಪ್ರಾಪರ್ ವರ್ಕ್ ಮಾಡ್ಯಾರ, ಮೇಲ್ ಹಂತಕ್ಕೆ ಅವ್ರು ಹೋಗಕ್ಕಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಆಮೇಲೆ ನಮ್ ಗಮನಕ್ಕೆ ತಂದಾಗ ನಮ್ಮ ಹತ್ರ ಟೈಮ್ ಇರಲಿಲ್ಲ ಅಂದಾಗ ಆ ವ್ಯಕ್ತಿಗೆ ಕಾನೂನಾತ್ಮಕವಾಗಿ ಮೋಸ ಆತಲ್ಲ. ಸೇಲ್ ಆಫ್ ಅಗ್ರಿಮೆಂಟ್ ಕೊಟ್ಟಿರೋ ವ್ಯಕ್ತಿ ಹಾಗಾದ್ರೆ ಇವ್ರಿಗೆ ನೆಗೋಷಿಯೇಟ್ ಮಾಡ್ಬೇಕಾಗಿತ್ತಲ್ಲ. ಸೇಲ್ ಆಫ್ ಅಗ್ರಿಮೆಂಟ್ ತಗೊಂಡಿರೋ ವ್ಯಕ್ತಿ ಹ್ಞೂ ಅನ್ಬೋದು, ಅಥವಾ ತನ್ನ ದುಡ್ಡನ್ನ ವಾಪಸ್ ತಗೊಂಡು ಹೋಗ್ತಿರ್ಬಹುದು, ಗೊತ್ತಿಲ್ಲ.
ಆದ್ರೆ ಆ ವ್ಯಕ್ತಿಗೆ ನಾಲೆಜ್ ಬರ್ದೆ ಬೇರೆಯವ್ರಿಗೆ ಮಾರ್ಕೊಂಡಾಗ ಅದು ಚೀಟಿಂಗ್ ಆತಲ್ಲ, ಫ್ರಾಡ್ ಆತಲ್ಲ, 420 ಆತಲ್ಲ ಅದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಥವಾ ಹುಡುಕ್ಬೇಕಂದ್ರೆ ಕೇವಲ RTI ಮೊರೆ ಹೋಗ್ಬೇಕು. ಅದೇ ತರ ಆ ವ್ಯಕ್ತಿ RTI ಮೊರೆ ಹೋದ್ರು. ಏನು ಆ ವ್ಯಕ್ತಿದು ಅಳಲಿತ್ತು, ಅವರು ಆಯೋಗಕ್ಕೆ ಎಲ್ಲ ಡೀಟೇಲ್ ಹಾಕಿದ್ರು. ಮುಂದಿನ ಪ್ರೋಸೆಸ್ ಏನು ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಡೀಟೇಲ್ ಆಗಿ ತೋರಿಸೋ ಪ್ರಯತ್ನನೂ ಮಾಡ್ತೀನಿ, ಅದರ ಮಾಹಿತಿನೂ ಕೊಡೋ ಪ್ರಯತ್ನ ಮಾಡ್ತೀನಿ. ಅದೇ ತರ ಇದೇ ವಿಚಾರವಾಗಿ ಮುಂದಿನ ಸಂಚಿಕೆ ಜೊತೆಗೆ ನಾನು ನಿಮ್ಗೆ ಸಿಗೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್.